ನಮಸ್ಕಾರ ವೀಕ್ಷಕರೇ. ನಾವು ಇಂದು ಬಾಹ್ಯಾಕಾಶ ಯುಗದಲ್ಲಿ ಬದುಕ್ತಾ ಇದ್ದೇವೆ. GPS, ಇಂಟರ್ನೆಟ್, ಹವಾಮಾನ ಮಾಹಿತಿ ಇವೆಲ್ಲವನ್ನ ಪಡೆದುಕೊಂಡಿದ್ದೇವೆ. ಅದಕ್ಕೆ ಮೂಲ ಕಾರಣ ನೋಡ್ತಾ ಹೋದರೆ ಅವು ರಾಕೆಟ್ಗಳೇ ಆಗಿದೆ. ರಾಕೆಟ್ ಇದು ಕೇವಲ ಯಂತ್ರ ಅಲ್ಲ, ಅದು ಮಾನವನ ಕನಸಿನ ಮೊದಲ ಹಾರಾಟ ಅಂತ ಹೇಳ್ಬೋದು. ಇವುಗಳನ್ನೆಲ್ಲ ನೋಡಿದ ಮೇಲೆ ನಮ್ಮ ಪ್ರಶ್ನೆ, ಮೊದಲ ರಾಕೆಟ್ನ ಯಾರು ಉಡಾವಣೆ ಮಾಡಿದ್ರು, ಆ ಒಂದು ರಾಕೆಟ್ ಯಾವುದು, ಆ ಒಂದು ಉಡಾವಣೆ ಹೇಗೆ ಜಗತ್ತಿನ ಇತಿಹಾಸವನ್ನು ಬದಲು ಮಾಡಿತ್ತು, ಮಾನವ ಕುಲದ ಬಾಹ್ಯಾಕಾಶ ಕನಸಿಗೆ ಮೊದಲ ಹೆಜ್ಜೆ ಯಾವಾಗ ಬಿದ್ದಿತ್ತು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡೋಣ. ವಿಡಿಯೋದಲ್ಲಿ ಮುಂದುವರಿಯೋ ಮುನ್ನ ಯಾರೆಲ್ಲ ಕೂಡ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿಯೋಣ. ರಾಕೆಟ್ಗಳ ಪ್ರಾಚೀನ ಇತಿಹಾಸ ನೋಡೋದಾದರೆ ಸುಮಾರು 1,000 ವರ್ಷಗಳ ಹಿಂದೆ ಚೀನಾದಲ್ಲಿ ಗನ್ ಪೌಡರ್ಗಳನ್ನು ಬಳಸಿ ಅಗ್ನಿ ಬಾಣಗಳು ಎಂಬ ರಾಕೆಟ್ಗಳನ್ನು ಯುದ್ಧದಲ್ಲಿ ಬಳಸಿದ್ರು. ಆದರೆ ಅವು ಬಾಹ್ಯಾಕಾಶಕ್ಕೇನು ಹೋಗಿರಲಿಲ್ಲ. ಆದರೆ ಅದು ಒಂದು ಮಹತ್ವದ ತತ್ವನ ಜಗತ್ತಿಗೆ ತೋರಿಸ್ಕೊಡ್ತು. ಅದೇನೆಂದರೆ, ಒತ್ತಡದಿಂದ ಹೊರಬರುವಂಥ ಶಕ್ತಿ ವಸ್ತುವನ್ನು ಮುಂದೆ ತಳ್ತದೆ ಅಂತ. ಇದೇ ಮುಂದೆ ರಾಕೆಟ್ ವಿಜ್ಞಾನದ ಮೂಲ ತತ್ವ ಕೂಡ ಆಯಿತು. ಆಧುನಿಕ ರಾಕೆಟ್ ವಿಜ್ಞಾನದ ತಂದೆ ಅಂತ ರಾಬರ್ಟ್ ಗಾಡಾರ್ಡ್ ಅವರನ್ನು ನಾವು ಕರಿತೇವೆ. ಅವರು ಅಮೆರಿಕದ ವಿಜ್ಞಾನಿ. 1926ರಲ್ಲಿ ಲಿಕ್ವಿಡ್ ಫ್ಯೂಯಲ್ ರಾಕೆಟ್ನ ಉಡಾವಣೆ ಮಾಡಿರ್ತಾರೆ. ಅದು ಕೇವಲ 41 ಅಡಿ ಮಾತ್ರ ಹಾರಿತ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಕೆಳಗಡೆ ಬಿತ್ತು. ಇದನ್ನು ನೋಡಿದ ಜನ ನಕ್ಕಿದ್ರು, ಮತ್ತು ಪತ್ರಿಕೆಗಳು ಕೂಡ ಅವರನ್ನು ಈತ ಚಂದ್ರನಲ್ಲಿ ಹೋಗುತ್ತಾನೆ ಅಂತ ಕನಸು ಕಾಣ್ತಿದ್ದಾನೆ ಅಂತ ಅಪಹಾಸ್ಯ ಮಾಡಿದ್ರು. ಆದರೆ ಇವತ್ತಿಗೂ ನಾವು ನೆನಪಿಸಿಕೊಳ್ತಾ ಇರುವುದು ಅದೇ ರಾಬರ್ಟ್ ಗಾಡಾರ್ಡ್ ಅವರ ಹೆಸರು. ಏಕೆಂದರೆ ಅವರ ಒಂದು ಯೋಚನೆ ಮತ್ತು ಯೋಜನೆ ನಾವು ಬಾಹ್ಯಾಕಾಶ ರಾಕೆಟ್ಗಳ ಅಡಿಪಾಯವನ್ನಾಗಿ ಮಾಡಿಕೊಂಡಿದ್ದೇವೆ. ಇತಿಹಾಸದಲ್ಲಿ ನಿಜವಾಗಿಯೂ ಬಾಹ್ಯಾಕಾಶ ತಲುಪಿದ ರಾಕೆಟ್ ಅಂದರೆ ಅದು V2 ರಾಕೆಟ್. 1944ರಲ್ಲಿ ಜರ್ಮನಿಯವರು ಸಿದ್ಧಪಡಿಸಿರ್ತಾರೆ. ವಿಜ್ಞಾನಿ ವೆರ್ನೆಲ್ ವಾನ್ ಬ್ರೌನ್ ಅವರು 1,000 ಕಿಲೋಮೀಟರ್ಗಿಂತ ಹೆಚ್ಚು ಎತ್ತರಕ್ಕೆ ಕೂಡ ಹೋಗಿತ್ತು. ಆದರೆ ದುಃಖದ ವಿಷಯ ಏನಂದರೆ, ಈ ತಂತ್ರಜ್ಞಾನ ಮೊದಲು ಯುದ್ಧಕ್ಕಾಗಿ ಬಳಕೆ ಮಾಡಿಕೊಂಡ್ರು. ಆದರೆ ಇದೇ ತಂತ್ರಜ್ಞಾನ ಮುಂದೆ ಮಾನವನನ್ನು ಬಾಹ್ಯಾಕಾಶಕ್ಕೆ ಕರ್ಕೊಂಡೋಯ್ತು. ಎರಡನೇ ಮಹಾಯುದ್ಧ ಏನಾಯ್ತಲ್ವ, ನಂತರದಲ್ಲಿ ಜರ್ಮನಿಯ ರಾಕೆಟ್ ವಿಜ್ಞಾನಿಗಳನ್ನು ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ಒಕ್ಕೂಟಗಳು ತಮ್ಮ ದೇಶಗಳಿಗೆ ಕರ್ಕೊಂಡೋದ್ರು. ಇಲ್ಲಿಂದ ಆರಂಭವಾಗಿದ್ದೇ ನಿಜವಾದ ಸ್ಪೇಸ್ ರೇಸ್ ಅಂತ ಹೇಳ್ಬೋದು. ಹೀಗಿರುವಾಗ 1957ರಲ್ಲಿ ಸೋವಿಯತ್ ಯೂನಿಯನ್ ಸ್ಪುಟ್ನಿಕ್ 1 ಎಂಬ ಮೊದಲ ಮಾನವ ನಿರ್ಮಿತ ಉಪಗ್ರಹವನ್ನು ಉಡಾವಣೆ ಮಾಡ್ತು. ಇದು ಬಾಹ್ಯಾಕಾಶ ಯುಗದ ನಿಜವಾದ ಪ್ರಾರಂಭ ಅಂತ ನಾವು ಹೇಳ್ಬೋದು. ಏನಿವತ್ತು ನಾವು ಇಸ್ರೋ, ನಾಸಾ, ಸ್ಪೇಸ್ ಎಕ್ಸ್ ಎಲ್ಲವನ್ನ ಕೂಡ ನೋಡ್ತೇವೆ, ಅವತ್ತೇನಾದರೂ ರಾಕೆಟ್ ಉಡಾವಣೆ ಮಾಡಿಲ್ಲ ಅಂತ ಅಂದಿದ್ರೆ ಇವತ್ತು ಇವೆಲ್ಲ ಜೀರೋ ಆಗಿರ್ತಿತ್ತು. ಒಂದೇ ಮಾತಲ್ಲಿ ಹೇಳಬೇಕಂತಂದರೆ, GPS, ಹವಾಮಾನ, ಇಂಟರ್ನೆಟ್ಟು, ಉಪಗ್ರಹ ಸಂವಹನ, ಚಂದ್ರಯಾನ, ಮಂಗಳಯಾನ ಯಾವುದು ಕೂಡ ರಾಕೆಟ್ ಇಲ್ಲ ಅಂತ ಹೇಳಿದರೆ ಸಾಧ್ಯನೇ ಆಗ್ತಿರಲಿಲ್ಲ. ಅಗ್ನಿ ಬಾಣಗಳಿಂದ ಆರಂಭ ಆದಂತಹ ಮಾನವನ ಕನಸು ಇವತ್ತು ನಕ್ಷತ್ರ ಕೂಡ ತಲುಪಿದೆ. ಚಂದ್ರಯಾನ 1, 2, 3 ಎಲ್ಲವನ್ನ ಕೂಡ ನಾವು ಮಾಡಿ ಮುಗಿಸಿದ್ದೇವೆ. ಇದಿಷ್ಟು ರಾಕೆಟ್ಗಳ ಕುರಿತು ಚಿಕ್ಕ ಮಾಹಿತಿಯಾಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.